ನಾನು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಹಿಂದಿಗೆ 1 ವರ್ಷ 20 ದಿನಗಳಾಗಿದೆ. ನನ್ನ ಸಾರ್ಥದಲ್ಲಿ ಇದು 2ನೇ ಕಾನ್ವೊಕೇಶನ್. ಹೋದ ವರ್ಷ ಸೆಪ್ಟೆಂಬರ್ 9ನೇ ತಾರೀಕು ಕಾನ್ವೊಕೇಶನ್ ಘಟಿಕೋತ್ಸವ ನಡೆದಿತ್ತು. ಈಗ 4ನೇ ತಾರೀಕು 11 ಗಂಟೆಗೆ ನಮ್ಮ ಬಯಲು ಮಂದಿರದಲ್ಲಿ, ನಮಗೆ ಆಡಿಟೋರಿಯಂ ಇಲ್ಲ, ಆದ್ದರಿಂದ ನಾವು ಬಯಲು ಮಂದಿರದಲ್ಲೇ ಒಂದು ಆಡಿಟೋರಿಯಮನ್ನು ನಿರ್ಮಿಸಿ ನಾವು ಕಾನ್ವೊಕೇಶನನ್ನು ಮಾಡ್ತಾಯಿದ್ದೀವಿ. ಇದು ನಮ್ಮ 13ನೇ ಘಟಿಕೋತ್ಸವ. ಈ 13ನೇ ಘಟಿಕೋತ್ಸವ ನಡೀತಕ್ಕಂಥ ಸಮಯ 11 ಗಂಟೆಯಿಂದ 12:30 ಗಂಟೆಗಳು. ನಮ್ಮ ಘನವೆತ್ತ ರಾಜ್ಯಪಾಲರು ನೀಡಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ನಮ್ಮ ಘಟಿಕೋತ್ಸವ ಸಮಾರಂಭ ನಡೀತು. ಈ ಘಟಿಕೋತ್ಸವ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ 1 ವರ್ಷದಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ತೆರೆಗಡೆ ಹೊಂದು ಉತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂಥ 51 ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಸಂಶೋಧನಾ ಅಭ್ಯರ್ಥಿಗಳಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶಾತಿ ಪಡೆದು 59 ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಿದ್ದಾರೆ. ಇದನ್ನು ನಮ್ಮ ಘನವೆತ್ತ ರಾಜ್ಯಪಾಲರು ಅಭ್ಯರ್ಥಿಗಳಿಗೆ ನೀಡಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯವು 1 ವರ್ಷದಿಂದ ತಮ್ಮೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಪರೀಕ್ಷಾಂಗ ವಿಭಾಗವನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿದೆ ಮತ್ತು ಪರೀಕ್ಷೆ ಮುಗಿದ 3 ದಿನಗಳಿಗೆ ಎಲ್ಲ ಫಲಿತಾಂಶಗಳನ್ನು ಪ್ರಕಟಿಸಿ ಯಾವುದೇ ಮಕ್ಕಳಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ನಾವು ಕೊಟ್ಟಿರ್ತೀರಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ಅದು ತಾವುಗಳು ಕಾಲೇಜು, ನಮ್ಮ ಅಪ್ಲಿಕೇಶನ್ ಕಾಲೇಜುಗಳ ಪ್ರಿನ್ಸಿಪಾಲರನ್ನು ತಾವು ಕೇಳ್ಬೋದು. ಇಲ್ಲಿ ಸ್ವಲ್ಪ ಅಡಚಣೆಗಳಿವೆ. ಯಾವೆ ಅಂದರೆ 2020ರಿಂದ ಮಕ್ಕಳು NEP ಮತ್ತು SEP ಇದರ ಬಗ್ಗೆ ಭಾಳ ತೊಂದರೆಗಳನ್ನು ಅನುಭವಿಸ್ತಾಯಿದ್ರು. ಸುಮಾರು 40-50 ಕಿಲೋಮೀಟರ್ಗಳಿಂದ ಮಕ್ಕಳು ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗಕ್ಕೆ ಅಲೆದು ಸುಸ್ತಾಗ್ತಾಯಿದ್ರು. ಅದರ ಬಗ್ಗೆ ತಾವುಗಳು ಕೂಡ ನಮ್ಮ ಗಮನಕ್ಕೆ ನಿಮ್ಮ ಪತ್ರಿಕೆಗಳ ಮುಖಾಂತರ ತರ್ತಾಯಿದ್ರಿ. ಈಗ ತಮಗೆ ಗೊತ್ತಿದೆ ಯಾವುದೇ ರೀತಿಯ ಆ ಥರ ಅಡಚಣೆ ಇಲ್ಲ ಅಂತ. ಅದನ್ನು ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಮುಂದೆ ಏನಾದರೂ ಈ ಥರ ಅವ್ಯವಹಾರಗಳಾಗಲಿ ಅಡಚಣೆಗಳಾಗಲಿ ಇದ್ದಾಗ ತಾವೆಲ್ಲರೂ ನಮ್ಮ ಗಮನ ತರೋದು ನಿಮ್ಮ ಕರ್ತವ್ಯ. ಅದನ್ನು ಅತ್ಯುನ್ನತವಾಗಿ ಮಕ್ಕಳಿಗೆ ಅಭಿವೃದ್ಧಿ ಪದ್ಧತಿ ಓದ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮದು ಕರ್ತವ್ಯ. ನೀವು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದೀರಿ. ಈ ವಿಶ್ವವಿದ್ಯಾನಿಲಯವನ್ನು ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ತಾವೆಲ್ಲ ಪ್ರಯತ್ನಪಟ್ಟು ನಮ್ಮಲ್ಲಿ ಆಗಿರ್ತಕ್ಕಂಥ ಏನು ಅವ್ಯವಸ್ಥೆಗಳ ಬಗ್ಗೆ ಗಮನ ಸೆಳೆದಿದ್ದೀರಿ. ತಾವು ಗಮನ ಸೆಳೆದ ನಂತರ ನಾವು ಅದರ ಬಗ್ಗೆ ಆಕ್ಟಿವ್ ಆಗಿ ಕೆಲಸ ಮಾಡಲು, ಅತ್ಯುತ್ತಮ ಕೆಲಸ ಮಾಡಲು ಅನುಕೂಲ ಆಗುತ್ತೆ. ಆದ್ದರಿಂದ ನಿಮಗೆಲ್ಲರಿಗೂ ಫಸ್ಟ್ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂದು ಏನು ನಮ್ಮ ಕಾನ್ವೊಕೇಶನ್ ನಡೀತಾ ಇದೆ ಅದರ ಪ್ರಕಾರ ಈ ವಿಶ್ವವಿದ್ಯಾನಿಲಯವು ಆನರಿ ಡಾಕ್ಟರೇಟ್ಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ಸಿಂಡಿಕೇಟ್ ಮೆಂಬರ್ಸು, ಪಬ್ಲಿಕ್ ಕಡೆಯಿಂದ ನಮಗೆ ಸುಮಾರು 9 ಅಪ್ಲಿಕೇಶನ್ಗಳು ಬಂದಿದ್ದವು. ಈ 9 ಅಪ್ಲಿಕೇಶನನ್ನು ನಾವು ಗವರ್ನರಿಗೆ ಕಳಿಸಿದಾಗ ಘನವೆತ್ತ ಗವರ್ನರ್ ಅವರು, ರಾಜ್ಯಪಾಲರು ಒಂದು ಕಮಿಟಿಯನ್ನು ಮಾಡಿರ್ತಾರೆ. ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಅದು ಇಲ್ಲಿರೋಲ್ಲ, ಎಲ್ಲರೂ ಹೊರಗಡೆಯವರು ಇರ್ತಾರೆ. ಆ ಹೊರಗಡೆಯವರು ಅವರ ಬಯೋಡೇಟಾವನ್ನೆಲ್ಲ ಪರೀಕ್ಷೆ ಮಾಡಿ
ನಾವು ಏನು ಕಳಿಸಿದ್ದೀರಿ 9ರಲ್ಲಿ 3 ಜನಗಳನ್ನು 3 ಹೆಸರಾಂತ ವ್ಯಕ್ತಿಗಳನ್ನು ಅವರು ನಮಗೆ ಲಿಸ್ಟ್ ಇದು ಮಾಡಿ ಅವರಿಗೆ ಡಾಕ್ಟರೇಟ್ ಕೊಡಿ ಅಂತ ಕಳಿಸಿದೆ. ಅದರ ಪ್ರಕಾರ ನಮಗೆ ವಸುಂಧರಾ ಭೂಪತಿ, ಡಾಕ್ಟರ್ ವಸುಂಧರಾ ಭೂಪತಿ ಅಂತ ಸಂಡೂರವರು, ಅವರಿಗೆ ಯಾರು ವಸುಂಧರಾ ಭೂಪತಿನ ಅಲ್ಲ ಅವರು ಸಂಡೂರವರು, ಸಂಡೂರಿನ ex-MLA ಅವರ ಧರ್ಮಪತ್ನಿಯವರಾಗಿರ್ತಾರೆ. ಸಂಡೂರಲ್ಲಪ್ಪ, ಅಲ್ಲ ನಿಮಗೆ ಗೊತ್ತಿದೆ, ನಮಗೆ ಗೊತ್ತಾದ ಪ್ರಕಾರ ಸಂಡೂರಿನ MLA ಆಗಿದ್ರು ಯು ಭೂಪತಿ ಅಂತ ಅವರ ಪತ್ನಿಯವರು, ಮತ್ತು ಹೆಸರಾದಂಥ ಆಯುರ್ವೇದಿಕ ಡಾಕ್ಟರ್ ಅಂತ ಅವರು ಹೇಳಿದ್ದಾರೆ, ಕೇಳಿದ್ದೀನಿ. ಆಮೇಲೆ ಬಾವಿಯಲ್ಲಿ ನಾಗನಗೌಡ ಅವರು ಸಂಡೂರವರೇ. ಮತ್ತು ಇನ್ನೊಂದು ಇರ್ಫಾನ್ ರಜಾಕ್ ಅಂತ ಒಬ್ಬರನ್ನ. ಇದು ಕಂಪ್ಲೀಟಾಗಿ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ 3 ಹೆಸರುಗಳು ಏನು 9 ಜನದಲ್ಲಿ. ನಾನು ಲಾಸ್ಟ್ ಟೈಮ್ ಕೂಡ ತಮ್ಮ ಹತ್ರ ಹೇಳಿದೆ, ನಿಮ್ಮಲ್ಲಿನೂ ಯಾರಾದರೂ ಇದ್ದರೆ ನೀವು ಕಳಿಸ್ಬೋದು. ಅದು ಸಿಂಡಿಕೇಟಲ್ಲಿ ಇಟ್ಟು ಸಿಂಡಿಕೇಟಲ್ಲಿ ಅಪ್ರೂವಲ್ ಮಾಡಿ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ನಾವು ತೆಗೆದುಕೊಂಡು ಅದನ್ನು ಗೌರ್ನರ್ಗೆ ಹಾಕ್ತೀರಿ, ಗವರ್ನರ್ ಆಫೀಸ್ಗೆ, ಮಾನ್ಯ ರಾಜ್ಯಪಾಲರ ಅಂಗಡಿಗೆ ಹಾಕ್ತೀರಿ. ಅವರು ಒಂದು ಕಮಿಟಿಯನ್ನು ಮಾಡಿ ಯಾವುದೇ ರೀತಿಯ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ, ಅದನ್ನು ಅವರು ಭಾಳ ನೀಟಾಗಿ ಇದು ಮಾಡಿ ಸೋಷಿಯಲ್ ರೆಸ್ಪಾನ್ಸಸ್ ಪ್ರಕಾರ ಅವರು ನಮಗೆ ಕಳಿಸಿದ್ದಾರೆ. ಅದು ನಾವು ನಾಳಿನ ನಮ್ಮ ಘಟಿಕೋತ್ಸವ ಸಮಾರಂಭದಲ್ಲಿ ಆ ಗೌರವ ಡಾಕ್ಟರೇಟನ್ನು ಅವ್ರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಇಷ್ಟು ನನ್ನ ಕಳಕಳಿಯ ಮನವಿ. ನೀವೆಲ್ಲರೂ ನಮಗೆ ಸಹಕರಿಸಿ ನನ್ನ ಘಟಿಕೋತ್ಸವಕ್ಕಿಂತ ನಿಮ್ಮ ಘಟಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಇಲ್ಲಿನ ಮಕ್ಕಳಿಗೆ ಏನು ವಿದ್ಯಾವಂತರಾಗಿ ಹೋಗ್ತಕ್ಕಂಥ ಮಕ್ಕಳಿಗೆ ಅತ್ಯಂತ ಸಂತೋಷವಾಗಿ ಅವರಿಗೆ ಒಂದು ಘಟಿಕೋತ್ಸವ ಪದವಿಯನ್ನು ಪ್ರಮಾಣ ಮಾಡಲು ನಾವು ಸಂತೋಷ ಆಗುತ್ತೆ ಅಂತ ನನಗೆ ಭಾಳ ಖುಷಿ ಆಗುತ್ತೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ಮನವಿ, ನೀವೆಲ್ಲ ನಮಗೆ ಸಹಕರಿಸಿ ಈ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.